ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹಲೋ ಹಲೋ, ನಮಸ್ತೆ, ಏನ್ ಹೆಸರು, ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಂದು ನಾಣೆ ಅಂತ. ನನ್ನ ಮಗನ ವಿಷಯ ಕೇಳಬೇಕಾಗಿತ್ತು ಮೇಡಮ್. ಸರಿ, ಓಕೆ. ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಒಂದು 8/3/92. 8/3/92. ಹುಟ್ಟಿ ಟೈಮು? ಒಂದು ಟೈಮ್ ಭಾನುವಾರ ಬೆಳಿಗ್ಗೆ 11 11:30. ಬೆಳಗ್ಗೆ 11ರಿಂದ 11:30. 11 ಗಂಟೆಯಿಂದ 11:30. ಓಕೆ ಸರ್, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ ಮೇಡಮ್. ಮದುವೆದು, ಅದೇ ಒಂದು ಫ್ಯೂಚರ್ದು ಕೆಲಸದ್ದು, ಮದುವೆದು ಸ್ವಲ್ಪ ಅರ್ಜೆಂಟ್. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್ ಮೇಷರಾಶಿ ಅಶ್ವಿನಿ ನಕ್ಷತ್ರ ಬರುತ್ತೆ ನಿಮ್ಮ ಮಗಂದು. ಹೌದು ಮೇಡಮ್. ನಡೀತಾ ಇರೋ ದಶ ಬಂದು ಇವಾಗ ಚಂದ್ರ ದಶ ನಡೀತಿದೆ 21ರಿಂದ 31. ಸೊ ಲಗ್ನ ಅಂತ ಬಂದಾಗ ವೃಷಭ ಲಗ್ನ ಬರುತ್ತೆ. ಲಗ್ನಕ್ಕೆ ಚಂದ್ರ ಕೆಟ್ಟಿದ್ದಾನೆ. ಮಾತ್ ಕೇಳ್ತಾ ಇಲ್ವಾ? ಸ್ವಲ್ಪ ಇದು ಸ್ವಲ್ಪ ಹಠ ಜಾಸ್ತಿ. ಹೌದು, ಇವಾಗ ಬೇರೆ ನಡೀತಾ ಇರೋ ಟೈಮ್. ಅಲ್ಲ, ಬೇರೆ ತರದ ತೊಂದ್ರೆ ಇಲ್ಲ, ಸ್ವಲ್ಪ ಹಠ ಜಾಸ್ತಿ, ಮಾತು ಸ್ವಲ್ಪ ಕೇಳಲ್ಲ. ನಡೀತಾ ಇರೋ ಟೈಮ್ ಕೂಡ ಹಾಗೆ ಇದೆ ಸರ್. ನಡೀತಾ ಇರೋ ಟೈಮ್ ಚೆನ್ನಾಗಿಲ್ಲ. 12ನೇ ಮನೆ, ಯಾಕಂದ್ರೆ ಚಂದ್ರ 3ನೇವನಾಗಿ 12ನೇ ಮನೆ ವ್ಯಯಸ್ಥಾನದಲ್ಲಿ ಇರ್ತಾನೆ. ಈ ಟೈಮಲ್ಲಿ ಸ್ವಲ್ಪ ಮಾತು ಕೇಳಲ್ಲ. ಅವರು ಅಷ್ಟೇ, ಒಂದ್ಸತಿ ಇದ್ದಂಗೆ ಒಂದ್ಸತಿ ಇರಲ್ಲ. ಡಿಸಿಷನ್ ಕರೆಕ್ಟಾಗಿ ತಗೊಳಲ್ಲ ಅಂತ ಹೇಳುತ್ತೆ. ಅವ್ರ ತಾಯಿಗೆ ಏನಾದ್ರು ಆರೋಗ್ಯ ಸಮಸ್ಯೆ ಇದೆಯಾ? ಸ್ವಲ್ಪ ಇದೆ ಮೇಡಮ್, ಅವ್ರಿಗೂ ಇದೆ, ನನ್ಗೂ ಇದೆ. ನನ್ಗೂ ಹಾರ್ಟ್ ಪೇಷಂಟ್ ನಾನು. ಓಕೆ ಸರ್, ಬಟ್ ಈ ಟೈಮಲ್ಲಿ ತಾಯಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳುತ್ತೆ. ಅವರ ಮದುವೆ ಬಗ್ಗೆ ಕೇಳ್ತಾ ಇದ್ದೀರಾ? ಹೌದು. ಸಪ್ತಮಾಧಿಪತಿ, ಯಾಕಂದ್ರೆ ನಿಮ್ಮ ಲಗ್ನ ವೃಷಭ ಲಗ್ನ, ಲಗ್ನಕ್ಕೆ ಸಪ್ತಮಾಧಿಪತಿ ಕುಜ ಬಂದು ಅವ್ರಿಗೆ 9ನೇ ಮನೇಲಿ ಇರ್ತಾನೆ. ಶುಕ್ರ ಶನಿ ಕುಜ 9ನೇ ಮನೇಲಿ ಇರ್ತಾರೆ. ಆದರೆ ಅವನು 12ನೇವನಾಗಿ 9ನೇ ಮನೆಗೆ ಬಂದಿರ್ತಾನೆ. ನಿಮ್ಮ ರಿಲೇಷನ್ ಅಲ್ಲಿ ಯಾರಾದ್ರೂ ಸಿಗ್ತಾರೆ ಅಂತ ಹೇಳುತ್ತೆ. ಯಾರಾದ್ರೂ ಇದಾರಾ ನಿಮ್ಮ ಸಂಬಂಧದಲ್ಲಿ? ಯಾರಾದ್ರೂ ಯಾರು ಇಲ್ಲ ಮೇಡಮ್. ಆತರ ಮಾಡ್ಕೊಳ್ಬಹುದು, ದೂರದ ರಿಲೇಷನ್ ಅಲ್ಲಿ ಅಥವಾ ಯಾರಾದ್ರೂ ಇದ್ರೆ ಮಾಡ್ಕೊಳ್ಬಹುದು. ಇಲ್ಲ ಹೊಸ ಸಂಬಂಧವನ್ನು ಕೂಡ. ಅಲ್ಲ, ರಿಲೇಷನ್ ಅಲ್ಲಿ ಇಲ್ಲ, ಬೇರೆ ಬರ್ತಾ ಇರುತ್ತೆ, ಅವ್ನು ಒಪ್ಕೊಳ್ಳಲ್ಲ. ಹಾ, ಕೇಳಿ ನೋಡಿ ಯಾರಾದ್ರೂ ಇಷ್ಟಪಟ್ಟಿದ್ದಾರ ಏನು ಅಂತ. ಅದಿಲ್ಲ, ಅದು ಒಂದು ಇತ್ತು, ಅದು ಇದಾಯ್ತು, ಬ್ರೇಕಪ್ ಆಯ್ತಾ? ಓಕೆ. ಬಟ್ ಇವಾಗ ಟೈಮ್ ಈಗ ನಡೀತಾ ಇರೋ ಟೈಮು ಚಂದ್ರ ದಶ ಚೆನ್ನಾಗಿಲ್ಲ. ಬಟ್ ರಾಶಿ ಅಂತ ತಗೊಂಡಾಗ ಇವ್ರದ್ದು ಮಕರ ರಾಶಿ ಆಗಿರುತ್ತೆ. ಮಕರ ರಾಶಿಗೆ ತುಂಬ ಟೈಮ್ ಚೆನ್ನಾಗಿದೆ. ಹಾಗಾಗಿ ಈಗ ಮದುವೆ ಯೋಗ ಇದೆ. ಈಗ ಈ ಒಂದು 10ನೇ ತಿಂಗಳವರೆಗೂ ಒಳಗಡೆ ನೀವು ಏನಾದರೂ ನೋಡಿ ಮದುವೆ ನೋಡಿ ಸೆಟ್ ಆದರೆ ನೀವು ಆಮೇಲೆ ನಂತರ ಕೂಡ ಮದುವೆ ಮಾಡ್ಕೊಳ್ಬೋದು. ಬಟ್ ಇವಾಗ ನೋಡ್ಕೊಳ್ಬೋದು. ಬಟ್ ಜೊತೆಗೆ ಇವ್ರಿಗೆ ನೋಡಿ ನಡೀತಾ ಇರೋ ಟೈಮ್ಗೆ ಮತ್ತೆ ಎಲ್ಲೋ ಒಂದು ಕಡೆ ಇವರಿಗೆ ಸೂರ್ಯ ಕೂಡ ಕೆಟ್ಟಿದ್ದಾನೆ. ಸೂರ್ಯ ಶನಿ ಮನೇಲಿ ಇರೋದ್ರಿಂದ ಇವ್ರ ಲೈಫಲ್ಲಿ ಕಂಪ್ಲೇಂಟ್ ಆಗೋದು ಯಾವುದಾದ್ರೂ ಆಗಿದೆಯಾ? ಹಾಗೆ ಏನಾದರೂ ಸಣ್ಣ ಪುಟ್ಟ ವಿಚಾರಕ್ಕೆ ಆಗಿದೆ. ಇದು ಸ್ವಲ್ಪ ಅದೇ ಗಾಡಿ ಡ್ರಂಕ್ ಅಂಡ್ ಡ್ರೈವ್ ಅಂತ ಏನೋ ಆಗಿದೆ. ಕಂಪ್ಲೇಂಟ್ ಆಗೋದು, ಕೇಸ್ ಬೀಳೋದು, ಅದಕ್ಕೆಲ್ಲೋ ಒಂದು ಕಡೆ ದಂಡ ಕಟ್ಟೋದು, ಇವೆಲ್ಲ ಆಗುತ್ತೆ. ಸೊ ಅದನ್ನ ನೋಡ್ಕೊಳ್ಬೇಕಾಗತ್ತೆ. ಅದ್ರ ಜೊತೆಗೆ ನೀವು ಗ್ರಹಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ. ಮದುವೆಗೆ ಮತ್ತೆ ಕೆರಿಯರ್ಗೆ ಸಂಬಂಧಪಟ್ಟಂಗೆ. ಯಾಕಂದ್ರೆ ಇವಾಗ ನಡೀತಾ ಇರೋ ಟೈಮ್ ಚೆನ್ನಾಗಿಲ್ಲ, 12ನೇ ಮನೆ ದಶ ನಡೀತಾ ಇರೋದ್ರಿಂದ ಅದನ್ನ ಪರಿಹಾರ ಮಾಡ್ಕೊಂಡ್ರೆ ಖಂಡಿತ ಒಳ್ಳೇದಾಗುತ್ತೆ. ಅದಕ್ಕಾಗಿ ನಮ್ಮ ಸಂಸ್ಥೆ ನಂಬರ್ಗೆ ಕರೆ ಮಾಡಿ. ಖಂಡಿತ ನಿಮಗೆ ಒಂದು ಸ್ಟೋನನ್ನು ಕೊಡ್ತೇನೆ ಅಥವಾ ಬ್ರೇಸ್ಲೆಟ್ ಕೊಡ್ತೀನಿ, ಅದನ್ನ ಯೂಸ್ ಮಾಡಿ, ಖಂಡಿತ ಒಳ್ಳೇದಾಗತ್ತೆ.